ನೋಡಿ ಗಾಯ್ಸ್ ರೆಡಿ ಆಗ್ತಿದೆ. ನೀನ್ ಚೆನ್ನಾಗಿ ಕಾಣಿಸ್ತಿಲ್ಲ. ಹೋಗು. ಸ್ಪೆಕ್ಸ್ ತೆಗೆದ್ಬಿಟ್ಟು ನೋಡಿ ಹೇಳು. ಸ್ಪೆಕ್ಸ್ ತೆಗೆದ್ರು ನೀನೇ ಕಾಣಲ್ಲ. ಸ್ಪೆಕ್ಸ್ ತೆಗೆದ್ರೆ ನಾನೇ ಕಾಣಲ್ಲ ಅಂತ ನೋಡಿ ಗಾಯ್ಸ್. ಸುಳ್ಳು ಹೇಳೋದಲ್ಲ ಅದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮತ್ತೆ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ನಾಲ್ಕು ತಡ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ ತಕ್ಷಣ ನನ್ನ ತಮ್ಮ ಬಂದ. ನೋಡ್ರಿ ತೋರಿಸ್ತೀನಿ. ಇವಾಗ ಬಂದಾಗ ಪಿಕಪ್ ಆಮೇಲೆ ಲೇಟಾಗಿರ್ಬೋದು, ಬಂದಿದ್ದಾನೆ. ಮತ್ತೆ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಯಾಕೆಂದ್ರೆ ನಮ್ಮ ಮದುವೆ ಹಾರಗಳು ಇದೆಯಲ್ಲ, ವರಮಾಲ, ಅದನ್ನ ನಾವು ರೆಸಿನ್ ಆರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ವೈಫ್ ಏನ್ ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ಎಲ್ಲಿ ಹುಡುಕ್ಬೋದು? ಅಡುಗೆ ಮನೇಲಿ ಹುಡುಕಕ್ಕಾಗದು. ಪಾಪ ಅಡುಗೆ ಮಾಡ್ತಾಳೆ. ಮಾಡ್ಬೇಡ್ದ? ಮಾಡ್ಬೇಡ ಅಂತ ಹೇಳಿದ್ನ. ಈಗ ಟೊಮೊಟೊ ಜಾಸ್ತಿ ಇತ್ತು ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾವಳೆ. ಹಳೆ ಟೊಮೆಟೊ ಇತ್ತು ಅಂತ. ಹಳೆ ಟೊಮೆಟೊ ಅಂದ್ರೆ ಏನು? ಅದೇ ಟೊಮೊಟೊ ಜಾಸ್ತಿ ಇತ್ತು ಅಂತ. ಆಕ್ಚುಲಿ ನನ್ನ ಫ್ರೆಂಡು ಮಾವಿನಕಾಯಿ ತಂದು ಕೊಟ್ಟವನೆ. ತುಂಬಾ ಥ್ಯಾಂಕ್ಸ್. ಅವನು ವ್ಲಾಗ್ ನೋಡ್ತಾ ಇರ್ತಾನೆ. ತುಂಬಾ ಥ್ಯಾಂಕ್ ಯು ವೆಂಕಿ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ನೋಡಿ ಗೈಸ್, ರೇಗಿಸ್ತಾವಳೆ. ಟೊಮೊಟೊ ಗೊಜ್ಜಿಗೆ ಇವಳು ಎಷ್ಟು ಟೊಮೊಟೊ ಹಾಕ್ತಾಳೆ ಗೊತ್ತಾ ಗೈಸ್? 1 2 3 4 5 6 7 2 ಸತಿಗ್ ಬೇಡ ಏನೋ. 12 13 14 ಟೊಮೊಟೊ ಹಾಕ್ತಾಳೆ. 2 ಸತಿಗ್ ಬೇಡ ಏನೋ. 14 ಟೊಮೊಟೊ. ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ. ನೋಡಿ ಗೈಸ್, ಇವತ್ತು ನಾನು ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತ. ಇಷ್ಟು ದಿನದಿಂದ ಇವಳು ಕ್ಯೂಟಾಗಿ ಕಾಣಿಸ್ತಿರ್ಲಿಲ್ಲ ಅಂತ. ಇವಾಗ ಮಾತ್ರ ಇವಳು ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತಿದ್ದಾಳೆ. ನೀನ್ ಚೆನ್ನಾಗಿ ಕಾಣಿಸ್ತಿಲ್ಲ. ಹೋಗು. ಸ್ಪೆಕ್ಸ್ ತೆಗೆದ್ಬಿಟ್ಟು ನೋಡಿ ಹೇಳು. ಸ್ಪೆಕ್ಸ್ ತೆಗೆದ್ರು ನೀನೇ ಕಾಣಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ಪೆಕ್ಸ್ ತೆಗೆದ್ರೆ ನಾನೇ ಕಾಣಲ್ಲ ಅಂತ ನೋಡಿ. ಸುಳ್ಳು ಹೇಳೋದಲ್ಲ ಅದಕ್ಕೆ. ಈಗ ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ವಿ. ನಮ್ಮ ಮದ್ವೆ ದಿನ ಉದುರಿಸಿ ತೆಗೆದ್ಬಿಟ್ಟು ಹಾಕ್ಬೇಕು. ನೋಡಿ ಗಾಯ್ಸ್, ಇದು ನಮ್ಮ ಮದ್ವೆಗೆ ಹಾಕಿದ ದಾರ. ಇದನ್ನ ನಾವು ಈಗ ಪ್ರಿಸರ್ವ್ ಮಾಡ್ತೀವಿ. ಸೊ ರೆಸಿನ್ ಆರ್ಟ್ ಮಾಡ್ತೀವಿ. ಇದನ್ನೆಲ್ಲ, ಇದು ರೋಸ್ ಪೆಟಲ್ಸ್ ಇದೆಯಲ್ಲ, ಇದನ್ನೆಲ್ಲ ತೆಗೆದ್ಬಿಟ್ಟು ರೆಸಿನ್ ಹಾಕ್ಬಿಟ್ಟು ಒಂದು ಫ್ರೇಮ್ ತರ ಮಾಡ್ತಿದೀವಿ. 2 ಹಾರನ್ನು. ಅದಕ್ಕೆ ಅಂತಾನೆ ಒಂದು ಫೋಟೋ ಪ್ರಿಂಟ್ ತಗೊಬಂದ್ವಿ. ಈ ಫೋಟೋ ಆವಾಗ ಯೂಸ್ ಅರ್ಶನದ್ದು, ಇದು ತಾಳಿದು ಗೊತ್ತಿದೇನ? ಅರ್ಶನದ ದಾರ ನಮ್ಗೆ ಗೊತ್ತು. ಇದು ತಾಳಿಗೆ ಯೂಸ್ ಮಾಡಿದ್ವಿ. ಅದನ್ನೇ ಲಕ್ಷ್ಮಿ ತಾಳಿದು. ಇದು ಲಕ್ಷ್ಮಿ ತಾಳಿದು. ಒಂದು ತಾಳಿದು ಅರ್ಶನದ ದಾರ ಇದೆ. ಈಗ ಈ ಫ್ರೇಮ್ ಬಂದು ಅಮೆಝಾನ್ ಅಲ್ಲಿ ತಗೊಂಡಿದ್ದು ನಾವು. ಮತ್ತೆ ಅದು ರೆಸಿನ್ ಇದು ತಗೊಂಡಿದೀವಿ. ಅದು 1 kg ಇತ್ತು. ಇದು ಬ್ಲಿಂಕಿಟ್ ಅಲ್ಲಿ ತರಿಸಿದ್ದು. ರೆಸಿನ್ ಮತ್ತು ಆರ್ಡ್ನರು ಇವೆರಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈಗ ಮಾಡೋಣ ಬನ್ನಿ. ಫೋಟೋ ರೆಡಿ ಇದೆ, ಹೂವಿನ ಹಾರ ರೆಡಿ ಇದೆ, ಎಲ್ಲ ರೆಡಿ ಇದೆ. ಇನ್ನು ಈಗ ಮಾಡೋದು ರೆಡಿ ಮಾಡ್ಬೇಕಷ್ಟೆ. ಮಾಡಿ. ಸೊ ಗೈಸ್, ಗ್ಲೌಸ್ ತಂದಿಲ್ಲ. ಸೊ ಗ್ಲೌಸ್ ತರಕ್ಕೆ ಹೋಗ್ತಿದ್ದೀನಿ ಈಗ. ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಪಾಪ ಎಲ್ಲ ಬೀಟ್ಸ್ ಎಲ್ಲ ಬಿಡಿಸಿ ಹೂವು ಎಲ್ಲ ಇದು ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ಯಾ ಮೇಘ? ಹಾಂ, ಯಾಕೆ ಸೈಲೆಂಟ್ ಆಗಿದ್ಯಾ? ನೀನೇನು ಮಾಡ್ತಿದ್ಯಪ್ಪ? ಅಷ್ಟೇ ಗೈಸ್, ಇನ್ನೇನು ಇಲ್ಲ. ಇದು ಹರ್ಷ ಅವ್ರ ತಂಗಿ. ಹಾಯ್ ಮಾಡು ಮೇಘ. ಇಂಟ್ರಡ್ಯೂಸೇ ಮಾಡಿಲ್ಲ ಅಂತ ಅಂತಿದ್ಲು. ನನಗೆ ನಾದ್ನಿ ಆಗ್ಬೇಕು.
ನಾದ್ನಿದಿರಲ್ಲಿ ಅವಳೆ ಕ್ಲೋಸ್ ಇರೋದು ಜಾಸ್ತಿ. ಲೈಕ್ ಮಾತಾಡಿಸ್ತಾರೆ ಎಲ್ಲಾರು, ಬಟ್ ತುಂಬಾ ಕ್ಲೋಸ್ ಇರೋದು ಅಂದ್ರೆ ಅವಳೊಬ್ಳೆ. ಚೆನ್ನಾಗಿ ಮಾತಾಡ್ಸ್ಕೊಂಡು ಹೊಂದ್ಕೊಂಡು ಹೋಗಿರೋದು ಅಂದ್ರೆ ಲೈಕ್ ಜಾಸ್ತಿ ಜೊತೆಲಿರೋದು ಎಲ್ಲ ಅಂದ್ರೆ. ಅಪ್ಪ ಎಲ್ಲ ಬೀಚ್ ಎಲ್ಲ ಬಿಡಿಸ್ತಾ ಐತೆ. ನಾನೆಲ್ಲನೂ ರೆಸಿನ್ ತೆಗ್ದೆ, ಗ್ಲೌಸಸ್ ಇಲ್ಲ ಅಂಟುತ್ತಾ ಇರುತ್ತೆ, ಮತ್ತೆ ಆಸಿಟ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅದಕ್ಕೇನೆ ಸುಮ್ಮನೆ ಇದ್ದೀನಿ. ಈಗ ಬಂದ್ರು ಹರ್ಷ ಅವರು. ಸೊ ಗೈಸ್, ಗ್ಲೌಸ್ ಎಲ್ಲ ತೊಗೊಂಬಂದೆ. ಈಗ ಇನ್ನೇನು ರೆಡಿ ಮಾಡ್ತೀವಿ ರೆಸಿನ್ ಆರ್ಟ್ನ. ಈ ರೆಸಿನ್ ಆರ್ಟ್ ಮಾಡೋರು ಇವತ್ತು ತ್ರಿಷಾ ಆರ್ಟಿಸ್ಟ್ ತ್ರಿಷಾ ನೋಡ್ರಿ, ಗ್ಲೌಸ್ ಹಾಕೊಂತವಳೆ. ಆ್ಯಕ್ಚುಲಿ ಇದು ಮಿಕ್ಸ್ ಮಾಡೋದು ಒಂಥರ ಡಿಫ್ರೆಂಟಾಗಿ ಮಾಡಬೇಕು. ಇದು ರೆಸಿನ್ ಬಂದು 2 ಹಾಕಿದ್ರೆ 2:1 ರೇಷಿಯೋಲ್ಲಿ ಇದು ಮಿಕ್ಸ್ ಮಾಡಬೇಕಂತೆ. ನೋಡೋಣ ಹೆಂಗೆ ಮಾಡ್ತಾಳೆ ಅಂತ. ಔಟ್ಪುಟ್ ಆಮೇಲೆ ನೋಡಿ, ಲಾಸ್ಟಲ್ಲಿ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ದಾಳೆ ಅಂತ. ಅಲ್ಲಿ ಕೆಳಗಡೆ ಆ ಡ್ರಾಯರ್ ಅಲ್ಲಿ ಐತೆ ನೋಡಿ. ಸೊ ಆ್ಯಕ್ಚುಲಿ ಗೈಸ್, ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಫುಲ್ಲು ರೆಡಿ ಮಾಡೋಣ. ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ, ತ್ರಿಷಾ ಮಾಡ್ತಾಳೆ ಫುಲ್ಲು. ಹೆಂಗೆ ಮಾಡ್ತಾಳೆ ಎಲ್ಲ ನೋಡೋಣ, ಫೈನಲ್ಲಾಗಿ ನೋಡೋಣ ರಿಸಲ್ಟ್ ಹೆಂಗೆ ಮಾಡ್ತಾಳೆ ಅಂತ. ರೆಸಿನ್ ರೆಡಿ ಆಗ್ತಾ ಇದೆ. ಇದು ಫ್ರೇಮು ರೆಡಿ ಇದೆ, ಮತ್ತು ಫೋಟೋಸು ರೆಡಿ ಇದೆ. ನೋಡಿ ಈ ಫೋಟೋ ಈಗ ನಾನು ಫ್ರೆಂಡ್ ನಂದು ಬ್ರಷ್ ಐತ್ ಮೇಗ ಅಲ್ಲಿ ಇದ್ರಲ್ಲಿ ಪೇಂಟಿಂಗ್ ಬ್ರಷಸ್ ಎಲ್ಲಿ ಇಟ್ಟಿದ್ಯಾ ನೋಡಿ. ಹೂವು ಎಲ್ಲ ರೆಡಿ, ಮಣಿ ಈ ಯಾರದೊಳಗಡೆ ಇದ್ದಿದ್ದು ಡಿಸೈನ್ ಇದೆಲ್ಲ, ಮಣಿ ಎಲ್ಲ ಇದನ್ನೆಲ್ಲ ಈ ಸೈಡ್ ಡ್ರಾಯರ್ ಅಲ್ಲಿ ನೋಡಿ ಗೈಸ್. ಇದೇ ಫೋಟೋ ಅಲ್ಲಿ ಇಲ್ಲಿ ಹಾಕ್ತೀವಿ. ಯಾಕೆ ಹೆಂಗೆ ಇಟ್ಕೊಂಡಿದ್ಯಾ ನೋಡೋದನ್ನ ಗೈಸ್. ಏನು ಗೊತ್ತಾ, ಇದು ನಾವು ಆನ್ಲೈನಲ್ಲಿ ನೋಡಿದ್ವಿ ರೆಸಿನ್ ಆರ್ಟ್, ಬೇರೆ ಪೇಜಸಲ್ಲಿ ನೋಡಿದ್ವಿ ಎಷ್ಟೊಂದು ಆ್ಯಡ್ಸು ಅದ್ರಲ್ಲಿ ಮಾಡ್ಸೋಣ ಅಂತ. ಬಟ್ ಅಲ್ಲಿ ಚೆಕ್ ಮಾಡಿದ್ದಕ್ಕೆ 7,000, 8,000, 10,000 ಆ ಥರ ಇತ್ತು. ಸುಮ್ಮನೆ ಅಷ್ಟೊಂದು ಯಾಕೆ ಅಂದ್ಬಿಟ್ಟು ನಾವೇ ತಂದ್ಬಿಟ್ಟು ಮಾಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಬಟ್ ತ್ರಿಷಾಗೆ ನಾಲೆಡ್ಜ್ ಇದೆ ಇದು ರೆಸಿನ್ ಆರ್ಟ್ ಬಗ್ಗೆ ಎಲ್ಲ, ಅದಕ್ಕೆ ಅವಳೇ ಮಾಡ್ತಿದ್ದಾಳೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಗೈಸ್, ಈಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ರೆಡಿ ಆದಮೇಲೆ ಹೇಗೆ ಔಟ್ಪುಟ್ ಬರುತ್ತೆ ಅಂತ ತೋರಿಸ್ತೀವಿ. ಕೊನೆವರೆಗೂ ವಿಡಿಯೋ ನೋಡಿ. ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗೈಸ್, ರೆಡಿ ಆಗ್ತಿದೆ. Try to fight it, so I drink it down till my body learns to breathe you out of my story, but it gets blurry in between. Love and obsession caught in the wreckage. Let me be. You are. ಸೊ ಫೈನಲಿ ಇದೆಲ್ಲ ರೆಸಿನ್ ಆರ್ಟ್ ಮಾಡಿದ್ದೆಲ್ಲ ಮುಗೀತು. ಅದು 2 ಡೇಸ್ ಬೇಕು ಅದು ಫುಲ್ಲು ಫಿನಿಶ್ ಆಗೋಕ್ಕೆ, ಫುಲ್ಲು ಹಾರ್ಡ್ನೆಸ್ ಬಂದು ಒಂಥರ ಗ್ಲಾಸಿ ಫಿನಿಶಿಂಗ್ ಬರೋಕ್ಕೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇದು ಮಾಡಿದ್ದು ನಾನಲ್ಲ, ತ್ರಿಷಾ. ನಾನು ಜಸ್ಟ್ ಏನೂ ಇಲ್ಲ, ನಾನು ಸುಮ್ಮನೆ ಅದು ತಂದುಕೊಟ್ಟಿದ್ದೆ ಅಷ್ಟೇ. ಇನ್ನೆಲ್ಲ ಮಾಡಿ ತ್ರಿಷಾ. ಸೊ ಈ ವಿಡಿಯೋ ಇಷ್ಟೇ. ಮತ್ತು ನಿಮ್ಗೆ ಯಾರಿಗಾದರೂ ರೆಸಿನ್ ಆರ್ಟ್ ಮಾಡಿಕೊಡ್ಬೇಕು ಅಂದರೆ DM ಮಾಡಿ, ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಮಾಡಿಕೊಡೋಣ. ನಮಗಿದು ಹತ್ತತ್ರ 4,000 ಖರ್ಚಾಗಿದೆ ಇದು ಮಾಡೋಕ್ಕೆ. ಸೊ ನಾವು ಬೇರೆ ಕಡೆ ಕೇಳಿದಾಗ 8,000 ಆ ಥರ ಎಲ್ಲ ಹೇಳಿದ್ರು. ಈಗ 4,000ಕ್ಕೆ ಹಾಫಲ್ಲೇ ಮುಗ್ದೋಗಿದೆ. ನೋಡೋಣ ಹೆಂಗೆ, ಒಟ್ಟಾಗಿ ಚೆನ್ನಾಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ ಮುಂದಿದ್ದು ನೀನು ಅಷ್ಟೇ.